ಹಲೋ ನಮಸ್ಕಾರ ಎಲ್ಲರಿಗೂ. SSLC ಪಾಸ್ ಆದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೊ ಸರ್ಕಾರದ ಕಡೆಯಿಂದ SSLC ಪಾಸ್ ಆದ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸಿಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಎಷ್ಟು ಸಿಗ್ತಾ ಇದೆ? 15,000ದಿಂದ 30,000ದವರೆಗೂ ಕೂಡ ಪ್ರೈಸ್ ಮನಿ ಸಿಗ್ತಾ ಇದೆ. ಸೊ ಈ ಒಂದು ಹಣವನ್ನು ನೀವು ಪಡ್ಕೋಬೇಕು ಅಂದರೆ ನಿಮ್ಮ ಸ್ಕೋರ್ ಎಷ್ಟಿರಬೇಕು ಆ್ಯಂಡ್ ನಿಮ್ಮ ಸ್ಕೋರ್ ಚೆನ್ನಾಗಿತ್ತು, ನಮಗೆ ಇದಕ್ಕೆ ನಾವು ಹಾಕೋದಕ್ಕೆ ಎಲಿಜಿಬಲ್ ಇದ್ದೀವಿ ಅಂತಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. SSLC ಪಾಸ್ ಆದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಪ್ರೈಸ್ ಮನಿ ಬಿಡ್ತಾ ಇದ್ದೀವಿ ಅಂದರೆ ಪ್ರೈಸ್ ಮನಿ ಕೊಡ್ತಾ ಇದ್ದೀವಿ. ಸೊ ಪ್ರೈಸ್ ಮನಿ ನೀವು ಪಡ್ಕೋಬೇಕು ಅಂದರೆ ಆನ್ಲೈನ್ ಮುಖಾಂತರ ಪಡ್ಕೋಬೇಕು ಅಂತ ಹೇಳಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು SSLC ಪಾಸ್ ಆದ ವಿದ್ಯಾರ್ಥಿಗಳಿಗೆ ಜೊತೆಗೆ ಅವರ ಪೇರೆಂಟ್ಸ್ಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಬಿಡ್ತೀನಿ. ಸೊ ಅದರದ್ದೇ ಆದ ವೆಬ್ಸೈಟ್ ಇರುತ್ತೆ. ನಾವು CSC ಸೆಂಟರ್ಗಳಲ್ಲಿ ಹೋಗಿ ಕೇಳಿದ್ರೆ ಈ ಥರ ನಾವು ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಕೇಳಿದ್ರೆ ಅವರು ನಿಮಗೆ ಇದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾರೆ. ಸೊ ನೀವು ಅಲ್ಲಿ ಹೋಗಿಬಿಟ್ಟು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಇದು ಬಂದುಬಿಟ್ಟು ಮೊದಲನೇ ವಿಚಾರ, ಸೊ ಮೊದಲನೇ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾದರೆ ಎರಡನೇ ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಅಂತೇಳಿ. ಸೊ SSLC ಪಾಸಾದ ವಿದ್ಯಾರ್ಥಿ ಬಂದುಬಿಟ್ಟು ಅವರ ಒಂದು ಅಂಕಪಟ್ಟಿ ಬೇಕಾಗುತ್ತೆ. ಸೊ ಅಂಕಪಟ್ಟಿ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತು. ಸೊ ಆನ್ಲೈನ್ ಮುಖಾಂತರ ನೀವು ಆ ಪ್ರಿಂಟ್ ಇರುತ್ತಲ್ಲ ಆ ಒಂದು ಪ್ರಿಂಟ್ನ ತೊಗೊಂಡೋಗ್ಬಿಟ್ಟು ಕೊಟ್ಟರೆ ಕೂಡ ನಡೆಯುತ್ತೆ. ಸೊ ಮಾರ್ಕ್ಸ್ ಕಾರ್ಡೇ ಬೇಕು ಅಂತ ಏನಿಲ್ಲ. ಸೊ ಆ ಒಂದು ಪ್ರಿಂಟ್ನ ಕೂಡ ತೊಗೊಂಡೋಗ್ಬಿಟ್ಟು ಕೊಟ್ಟರೆ ನಡೆಯುತ್ತೆ. ಆ್ಯಂಡ್ ಆ ಒಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜೊತೆಗೆ ಅವರೊಂದು ಇತ್ತೀಚೆಗೆ ತೆಗೆಸಿರುವಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಆ್ಯಂಡ್ ಅವರೊಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಮುಖ್ಯ ಆಗುತ್ತೆ. ಸೊ ಮೊಬೈಲ್ ನಂಬರ್ಗೆ OTP ಬರುವಂಥದ್ದು. ಸೊ ಹಾಗಾಗಿಬಿಟ್ಟು ಈ 3 ದಾಖಲಾತಿಗಳು ಇಲ್ಲಿ ಮುಖ್ಯ ಆಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಈ ಡಾಕ್ಯುಮೆಂಟ್ಗಳನ್ನ ತೊಗೊಂಡೋಗ್ಬಿಟ್ಟು ನೀವು CSC ಸೆಂಟರ್ಗಳಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಲ್ಲಿ ಅಪ್ಲಿಕೇಶನ್ ಹಾಕೋದೇನೋ ಆಯಿತು. ಹಾಗಾದರೆ ಎಷ್ಟು ಹಣ ಬರುತ್ತೆ? ನೀವು ಹೇಳ್ತಾ ಇದ್ರೆ 15,000ದಿಂದ 30,000 ಅಂತ ಹೇಳ್ತಾ ಇದ್ರೆ ಯಾವ ಥರ ಬರುತ್ತೆ ಹಣ ಅಂತೇಳಿ ನೀವು ಕೇಳಿದ್ರೆ, ಸೊ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ 75% ಏನಿರುತ್ತೆ. ಸೊ 75%ಇಂದ 65% ಮೇಲೆ. ಸೊ ಈ ಮಧ್ಯದಲ್ಲಿ ಏನಿರ್ತಾರೆ, ಮಧ್ಯವರ್ಗದವ್ರು ಏನಿರ್ತಾರೆ, ಸೊ ಅಂಥವರಿಗೆ ಇಲ್ಲಿ ಸರ್ಕಾರದಿಂದ 7,000 ರೂಪಾಯಿ, 7ರಿಂದ 8,000 ರೂಪಾಯಿ ಹಣ ಸಿಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ 75%ಇಂದ ನಿಮಗೆ 80% ಒಳಗಡೆ ಇರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟು ಇಲ್ಲಿ ಸರ್ಕಾರದಿಂದ 10ರಿಂದ 12,000ದವರೆಗೂ ಕೂಡ ಹಣ ಸಿಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಈ ನೆಕ್ಸ್ಟ್ ಡಿಸ್ಟಿಂಕ್ಷನ್ ಲೆವೆಲ್ ಏನಿರುತ್ತೆ 80ರಿಂದ ಏನು 100 ಒಳಗಡೆ ಏನಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ 30,000ದವರೆಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟೇ ಅಲ್ಲ, ಸಾಕಷ್ಟು ಸ್ಕಾಲರ್ಶಿಪ್ಗಳು ಕೂಡ ಬಿಡುಗಡೆ ಆಗುತ್ತೆ SSLC ಪಾಸಾದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ಪರ್ಸೆಂಟೇಜ್ಗಳಿರುತ್ತೆ. ಸೊ ಈ ಒಂದು ವಿಡಿಯೋ ನೋಡ್ತಾ ಇರೋಂಥವ್ರು ಯಾರಿಗಾದರೂ ನಿಮಗೆ ಇನ್ನೂ ಸ್ಕಾಲರ್ಶಿಪ್ಗಳ ಬಗ್ಗೆ ತಿಳ್ಕೋಬೇಕು, ನೀವು ಕೂಡ ಅಪ್ಲೈ ಮಾಡಬೇಕು ಅನ್ನೋದು ಯಾರಿಗಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಯಾವೆಲ್ಲ ಸ್ಕಾಲರ್ಶಿಪ್ ಬರುತ್ತೆ, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಜೊತೆಗೆ ಎಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.